ನೋಡಿ ಗೈಸ್ ಏನೋ ಲಾಲಿಪಾಪ್ ಹಿಂಗೆ ತಿಂತಾರಂತೆ ಹಾಕಿ ಹಿಂಸೆ ಕೊಡ್ತಾರೆ. ನೋಡಿದ್ರಲ್ಲ ಈ ಥರ ಹಿಂಸೆ ಕೊಟ್ಟರೆ ಹೆಂಗೆ ಏನು ಗೊತ್ತಾ ಇನ್ನೊಂದು ಈ ಥರ ಬ್ಲಡ್ ಎಲ್ಲ ಬಾಡಲ್ಲಿ ಕಡಿಮೆ ಆದರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಒಂದು 15 ದಿವಸ ಟ್ಯಾಬ್ಲೆಟ್ಸ್ ಪವರ್ ಇರುತ್ತೆ, 15 ದಿವಸ ಜಾಸ್ತಿ ಸುಸ್ತಾಗುತ್ತೆ ಕೆಲಸ. ನಮಗೆ ದೋಸೆನೂ ರೆಡಿ ಇದೆ. ಇವಾಗ ಇನ್ನೇನು ತಿನ್ಬೇಕಷ್ಟೇ, ತಿನ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂತಾರೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಏನಂದರೆ ಯಾರ್ಯಾರು ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದರೆ ಇವಾಗ ನಾವು ಆಲ್ರೆಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ ಗೈಸ್, ಇವತ್ತು ವಿಷಯ ಸೇಮ್ ಆ್ಯಸ್ ಇಟ್ ಈಸ್ ನೆನ್ನೆ ಥರನೇ ಆನ್ಲೈನ್ ಕ್ಲಾಸ್ ಇತ್ತು. ಕ್ಲಾಸ್ ಕೂಡ ಮುಗೀತು, ಫ್ರೆಶ್ ಅಪ್ ಕೂಡ ಆದೆ. ಅರೆ ನೆನ್ನೆ ಏನು ಮಾಡಿದೆ ಅಂದರೆ ಎಗ್ ಬುರ್ಜಿ ಮಾಡಿದ್ದೆ ಅಲ್ವಾ. ಇವತ್ತು ಏನು ಮಾಡಿದ್ದೀನಿ ಅಂದರೆ ಎಗ್ನ ಬಾಯ್ಲ್ ಮಾಡ್ತಿದ್ದೀನಿ ಗೈಸ್. ಬಾಯ್ಲ್ಡ್ ಎಗ್ ಅಂದರೆ ಹೆಲ್ತಿ ಪ್ರೋಟೀನ್, ಅದನ್ನು ತಿನ್ನೋಣಂತ ಬಾಯ್ಲ್ ಮಾಡ್ತಾಯಿದ್ದೀನಿ ಗೈಸ್. ಮೊಟ್ಟೆ ಬೆಂದಾಯಿತು, ನಮ್ಮ ತಟ್ಟೆಗೆ ನಾವು ಊಟ ಹಾಕ್ಕೊಂಡು ಬಂದು ಆಯಿತು. ಇಲ್ಲಿ ನೋಡ್ತಿದ್ದೀರಲ್ಲ ಗೊಜ್ಜು, ಅನ್ನ, ಮೊಟ್ಟೆ ನೋಡ್ತಿದ್ರೇನೆ ಭಯ ನೀರು ಬರ್ತೈತೆ ಗೈಸ್. ಇನ್ನು ತಿನ್ನೋಕೆ ಇನ್ನು ಹೆಂಗಿರ್ಬೇಡಿ. ನೀವು ಬನ್ನಿ ಗೈಸ್, ಎಲ್ಲರೂ ಊಟ ಮಾಡೋಣ. ನಾನು ನಿಮ್ಮನ್ನೇ ಯಾವಾಗಲೂ ಕರಿತೀನಿ, ನೀವು ಬರಬೇಕು, ನಮ್ಮ ಮನೇಲಿ ಊಟ ಮಾಡಬೇಕು, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬೇಕು. ಸರಿ ಗೈಸ್, ಜಾಸ್ತಿ ಮಾತಾಡೋಕ್ಕಾಗಲ್ಲ ಇವಾಗ, ಯಾಕಂದರೆ ಹೊಟ್ಟೆ ಇದೆ, ತಿನ್ಕೊಂಡು ಬರ್ತೀನಿ ರೀ. 1 hour later. ಗೈಸ್ ತಿಂದು ಎಡಿಟ್ ಎಲ್ಲ ಮಾಡಿ ಮಲ್ಕೊಂಡಿದ್ದೆ ಇಷ್ಟೊತ್ತಲ್ಲ ಸ್ವಲ್ಪ ಹೊತ್ತಾಯ್ತು ಎದ್ದು. ನೋಡಿ ಯೂಟ್ಯೂಬ್ಗೆ ಪೋಸ್ಟು, ಇನ್ಸ್ಟಾಗ್ರಾಮ್ಗೂ ಪೋಸ್ಟ್ ಎಲ್ಲ ಎಡಿಟ್ ಮಾಡಿಕೊಂಡೆ. ಇವಾಗ ಇನ್ನೇನು ಪೋಸ್ಟ್ ಮಾಡ್ತೀನಿ ಅಂದರೆ ಇವತ್ತು ಮಾತಾಡ್ತಿದ್ದೀನಲ್ವ, ಇವಾಗ ಮಾತಾಡ್ತಿರೋದು ನಾಳೆಗೆ ಮಾಡೋದು. ಅಂದರೆ ಅರ್ಥ ಆಯ್ತು ಅನಿಸುತ್ತೆ, ನನಗೆ ಅರ್ಥ ಆಗ್ತಿಲ್ಲ. ನಮ್ಮಮ್ಮ ಬಂದು ಮಲ್ಕೊಂಡಿದ್ದಾರೆ ನೋಡಿ ಗೈಸ್. ಏನು ಗೊತ್ತಾ ಇನ್ನೊಂದು ಈ ಥರ ಬ್ಲಡ್ ಎಲ್ಲ ಬಾಡಲ್ಲಿ ಕಡಿಮೆ ಆದರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಒಂದು 15 ದಿವಸ ಟ್ಯಾಬ್ಲೆಟ್ಸ್ ಪವರ್ ಇರುತ್ತೆ, 15 ದಿವಸ ಜಾಸ್ತಿ ಸುಸ್ತಾಗುತ್ತೆ, ಕೆಲಸಕ್ಕೆ ಹೋಗ್ಬಾರ್ದು. ಆದರೆ ನಮ್ಮಮ್ಮ ಕೇಳಲ್ಲ, ಕೆಲಸಕ್ಕೆ ಹೋಗ್ತಾರೆ. ನೋಡಿ ಈಗ ಬಂದು ಮಲ್ಕೊಂಡಿದ್ದಾರೆ. ಈ ಥರ ಟೈಮಲ್ಲಿ ಹೆಲ್ದಿಯಾಗಿ ತಿನ್ನಬೇಕು, ಡ್ರೈ ಫ್ರೂಟ್ಸು ಅದು ಇದು ಟ್ಯಾಬ್ಲೆಟ್ಸ್ ನೀಟಾಗಿ ತೊಗೊಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಅದಕ್ಕೆ ನಾನು ಇನ್ನೂ ರ್ಯಾಪಿಡ್ ಹೋಗಿಲ್ಲ. ನಮ್ಮಮ್ಮಗೆ ಇವಾಗ ಏನಾದರೂ ಮಾಡಿಕೊಡ್ಬೇಕು ತಿನ್ನೋಕ್ಕೆ. ಮಾಡಿಕೊಟ್ಟು ನೋಡಿ ಹೀಟ್ರಾಗಿದ್ದೀನಿ, ಸ್ನಾನ ಮಾಡ್ಕೊತಾರೆ. ನಾನು ಇವಾಗ ರ್ಯಾಪಿಡಾಗಿ ಹೋಗಿ ನೈಟ್ ಬರ್ತಾ ಹಂಗೆ ಬರುವಾಗ ಏನಾದರೂ ಹೋಟ್ಲಿಂದ ಊಟ ತರಬೇಕು. ಯಾಕಂದರೆ ನಮ್ಮ ಅಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇವತ್ತು. ಅದಕ್ಕೆ ಇವತ್ತು ನಮ್ಮ ಮನೇಲಿ ಹೋಟ್ಲು ಊಟ ಅನಿಸುತ್ತೆ ನೈಟ್ ಆ್ಯಕ್ಚುಲಿ. A few moments later. ಗೈಸ್ ಹಿಂಗೆ ಮಿಥುನ್ನು ಸ್ಕೂಲಿಂದ ನಡ್ಕೊಂಡು ಬರ್ತಾಯಿದ್ದ. ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದೆ ಅಂದರೆ ಚಿಪ್ಸ್ ಸಿಕ್ಕೊಂಡು ತಿಂತಾಯಿದ್ದ. ನಾನು ಕಿತ್ಕೊಂಡ್ಬಿಟ್ಟೆ ಗೈಸ್. ಇವಾಗ ಮಿಥುನ್ಗೆ ಇದ್ರ ಬಗ್ಗೆ ಅಭಿಪ್ರಾಯ ಕೇಳೋಣ ಹೇಳಿ. ಏನು ಹೇಳ್ತೀರಾ ಮಿಥುನ್ ಅವರೇ ಚಿಪ್ಸ್ ಕಿತ್ಕೊಡಿದ್ಕೆ? ಯಾಕೆ ಏನು ಅನ್ನಲ್ಲ? ಸುಮ್ಮನೆ. ಹೌದಾ? ಇವ್ರು ಯಾರು? ಇವ್ರು ಯಾಕೆ ಬಾಯಲ್ಲಿ ಕೈಕೊಂಡಿದ್ದಾರೆ? ಅವರು ಲಾಲಿಪಾಪ್ ತಿಂತವ್ರೆ ನೋಡಿ ಗೈಸ್, ಏನೋ ಲಾಲಿಪಾಪ್ ಹಿಂಗೆ ತಿಂತಾರಂತೆ. मतलब वो अलग ही लेवल का बंदा था. ಯಾಕ್ರಿ ಹಿಂಗೆ ಈ ವಯಸ್ಸಿಗೆ? ನೋಡಿ ಗೈಸ್, ಇವರು ಚಿಪ್ಸ್ ಕಿತ್ಕೊಂಡ್ಬಿಟ್ಟಿದ್ದೀವಿ, ಕೊಡಲ್ಲ. ತೋರಿಸ್ಬೇಕಂದ್ರೆ ಈ ಒಂದು ಟಾಮಿ ಬಂದೈತೆ ನೋಡಿ. ಒಂದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ನಿಮ್ಮ ಟೈಮಿಗೆ ಮುದ್ದು ಮಾಡ. ನೋಡಿ ಗೈಸ್ ಹೆಂಗೆ ಮುದ್ದು ಮಾಡ್ತಾ ಅಂತ. ಲವರ್ಕಿನ್ನ ಜಾಸ್ತಿ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅವನು. ನೋಡಿ ಟಾಮಿ ಎಲ್ಲ ಹಾಕೊಂತ ಅಂತ ನೋಡಿ ಗೈಸ್, ಹಾಕಿ ಹಿಂಸೆ ಕೊಡ್ತಾನೆ. ನೋಡಿದ್ರಲ್ಲ ಈ ಥರ ಹಿಂಸೆ ಕೊಟ್ಟರೆ ಹೆಂಗೆ ಬದುಕುತ್ತೆ ಅಂತ ನಮ್ಮ ಟಾಮಿ ಮನ್ಸಲ್ಲಿ ಅನ್ಕೊತಾ ಇದೆ. ನೋಡಿ ಓಡಿ ಹೋಗ್ಬಿಡ್ತು ಗೈಸ್ ಇವ್ನು ಮಾಡಿದ ಕಾಟಕ್ಕೆ. ಇನ್ನೊಂದೇನೆಂದರೆ ಪ್ಲ್ಯಾನು, ಇವಾಗ ಹೋಟ್ಲಿಂದ ಥರ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಬಿಕಾಸ್ ನಾನು ಹೋಟ್ಲಿಂದ ತರೋಕ್ಕೆ 11 ಗಂಟೆ 12 ಗಂಟೆ ಆಗುತ್ತೆ. ನಮ್ಮಮ್ಮ ಮಾತ್ರ ಬೇರೆ ಬೇಗ ನುಂಗಬೇಕು. ಅದಕ್ಕೆ ಒಂದು ಐಡಿಯಾ ಏನು ಮಾಡಿದೆ ಅಂದರೆ ಮನೇಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಹೋಗಿ ಚಿಕನ್ ತೊಗೊಂಬಂದು ಅಡುಗೆ ಮಾಡಿದೆ. ನೋಡಿ ಇದು ಚಿಕನ್ ಡ್ರೈ ರೆಡಿ ಇದೆ. ಅದ್ರ ಜೊತೆ ದೋಸೆ ಹಾಕ್ತಾಯಿದ್ದೀನಿ. ನಮಗೆ ದೋಸೆನೂ ರೆಡಿ ಇದೆ. ಲ್ಯಾಟ್ರಿ. ಇವಾಗ ಇನ್ನೇನು ತಿನ್ಬೇಕಷ್ಟೇ, ಅವ್ರು ತಿಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊತಾರೆ. ನೋಡೋಣ ನಮ್ಮ ಪ್ಲ್ಯಾನ್ ಹೆಂಗಿದೆ ಅಂತ. ನೀವು ಅಷ್ಟೇ ಈ ಥರ ಎಲ್ಲ ತಲೆ ಉಪಯೋಗಿಸಿ ಪ್ಲ್ಯಾನ್ ಮಾಡಿ ಎಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ವರ್ಕ್ನ. ಓಕೆನಾ? ಸದ್ಯಕ್ಕೆ ದೋಸೆ ತಿನ್ನೋಣ ಬನ್ನಿ. 1 hour later. ಅಂತಂತೂ ರ್ಯಾಪಿಡೋಗೆ ಬಂದಿದ್ದೀನಿ. ನಾನು ಮನೆ ಹತ್ರ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ. ನೈಟ್ ಟೈಮಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಇಷ್ಟು ಟ್ರಾಫಿಕ್ ಇದೆ ಏನು ಅಂತ. ನಮ್ಮ ಬೆಂಗಳೂರಲ್ಲಿ ಆಲ್ರೆಡಿ ಟೈಮ್ 9:30 10 ಗಂಟೆ ಆಗೋಯ್ತು. 10 ಗಂಟೆ ಆದರೂ ಇಷ್ಟು ಟ್ರಾಫಿಕ್ ಗೈಸ್. ನೋಡೋಣ, ಆರ್ಡ್ರ್ ಬೀಳ್ತಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಮೈಸೂರು ರೋಡ್ ಸರ್ಕಲಿಂದ ಆರ್ಡ್ರ್ ಎಲ್ಲಿಗೆ ಬಿತ್ತಂದರೆ ಸಿಂಗ್ಸಂದ್ರ ಬಿತ್ತು. ಈ ಹೊಸ ರೋಡು ಕುಡ್ಲಿಗಟ್ಟಿದ್ದೀನಿ ಆ ಸೈಡು ಸಿಂಗ್ಸಂದ್ರ. ಅಲ್ಲಿ ಹೋದೆ, ಪರವಾಗಿಲ್ಲ, ಚೆನ್ನಾಗೇ ಬಿತ್ತು ಆರ್ಡ್ರು. ಆದರೆ ಅಲ್ಲಿಂದ ಗೈಸ್ 1 hour ವೆಯ್ಟ್ ಮಾಡಿದ್ದೀನಿ, ಆರ್ಡ್ರೇ ಬಿದ್ದಿಲ್ಲ. ಅದಾದಮೇಲೆ ಅಲ್ಲಿಂದ ತುಮಕೂರು ಬಿದ್ದು ಬೆಂಗಳೂರು ಟೈಮ್ ಎಷ್ಟಾಯ್ತಂತ
1 ಗಂಟೆ 18 ನಿಮಿಷ. ಆವಾಗಲೇ ನಿಮ್ಮ ಹತ್ರ ಮಾತಾಡುವಾಗ 10 ಗಂಟೆ. KR ಪುರಂ ಕೇಳ್ತೀರಲ್ಲ, KR ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕೇಳ್ತೀರಾ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ ನೋಡಿ ಮೇಲ್ಗಡೆ ಬ್ರಿಡ್ಜು ಇದೆ ಗೈಸ್. ಆ್ಯಕ್ಚುಲಿ KR ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ಇದೇನೆ. ಇವಾಗ ಇದ್ರ ಕೆಳಗಡೆ ನಾವು ಹೋಗ್ತಾ ಇರೋದು. ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ಮೇಲ್ಗಡೆ ಇದೆಯಲ್ಲ ಅದೇ ಹ್ಯಾಂಗಿಂಗ್ ಬ್ರಿಡ್ಜು. ಇವಾಗ ಇಲ್ಲಿಂದ ನಮ್ಮ ನಡೆ ಮನೆ ಕಡೆ. ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ಕೊನೆಗೂ ಮನೆಗೆ ಬಂದೆ. ಇವಾಗ ಮನೆಗೆ ಬಂದಾಗ ಟೈಮು 1:45 ನೋಡಿ. ಅರ್ನಿಂಗ್ಸ್ ಬಂದು ಇವತ್ತಿಂದು ನೋಡಿ, ಇದು ಫ್ರೈಡೇ, ಇದು ಸ್ಯಾಟರ್ಡೆ, ಬಿಕಾಸ್ 12 ಗಂಟೆ ಮೇಲೆ ಮಾಡಿದ್ನಲ್ಲ. ಇದು ಫ್ರೈಡೇದು 467, ಸ್ಯಾಟರ್ಡೇದು 228. ಟೋಟಲ್ ಅರ್ನಿಂಗ್ಸ್ ಬಂದು 600. ಓಕೆ ಗೈಸ್, 700 ರುಪೀಸ್ ಆಯ್ತು ಇವತ್ತು. ಇನ್ನೊಂದೇನೆ ನೋಡಿ, ನಾನು ಬಂದಿದ್ದು ಟೈಮು 1:46. ನಾನು ಅದೇ ಮನೇಲಿ ಅಡುಗೆ ಮಾಡೋದು ಬೇಡ, ರೈಸ್ ಥರ ಅದು ಇದು ಅಂತ ಪ್ಲ್ಯಾನ್ ಹಾಕಿದೆ. ಇಷ್ಟೊತ್ತಿಗೆ ಬಂದಿದ್ರೆ ಇಷ್ಟೊತ್ತಿಗೆ ಯಾರನ್ನ ಊಟ ಮಾಡ್ತಾರೆ ಗೈಸ್. ಇಷ್ಟೊತ್ತು ಅಮ್ಮ ಉಪವಾಸ ಇರೋರು, ಅದಕ್ಕೆ ನಾನು ಪ್ಲ್ಯಾನ್ ಮಾಡಿಕೊಂಡು ಅಷ್ಟೇ ಅಡುಗೆ ಮಾಡಿದ್ದು ಅಷ್ಟೇ ಗೈಸ್. ಇನ್ನೇನಿಲ್ಲ, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಯಾರ್ಯಾರ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.